ಹಾಯ್ ಫ್ರೆಂಡ್ಸ್, ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸಿನ ತಂದಾಗ ಮೇ ತಿಂಗಳಿನ ಕರೆಂಟ್ ಅಫೇರ್ಸನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಇವತ್ತಿನ ಕ್ಲಾಸಲ್ಲಿ ಮೇ ತಿಂಗಳಿನ ಕರೆಂಟ್ ಅಫೇರ್ಸನ್ನು ನೋಡ್ತಾ ಹೋಗೋಣ, ಇಂಪಾರ್ಟೆಂಟ್ ಕ್ವಶನ್ಗಳನ್ನು. ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಹೈ ಮೊಬಿಲಿಟಿ ಆರ್ಟಿಲರಿ ರಾಕೆಟ್ ಸಿಸ್ಟಮನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ, ಅಥವಾ ಹಿಮಾರ್ಸನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂತೇಳಿ ಕ್ವಶನ್ ಕೇಳೋಣ. ಇಂಪಾರ್ಟೆಂಟ. ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಜಪಾನ್, ಸಿ ಭಾರತ, ಡಿ USA. ಇಲ್ಲಿ ಹಿಮಾರ್ಸನ್ನು ಅಭಿವೃದ್ಧಿಪಡಿಸಿದ ದೇಶ ಯಾವುದು ಅಂದಾಗ USA ದೇಶ ಅಥವಾ ಅಮೇರಿಕ ದೇಶ ಅಂತ ಹೇಳ್ತೀವಿ ಸ್ನೇಹಿತರೆ. ಇಂಪಾರ್ಟೆಂಟ. ನೆಕ್ಸ್ಟ್ ಕ್ವಶನ್ ನೋಡಿ, ಅರಾವಳಿ ವ್ಯಾಪ್ತಿಯಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಲು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಯಾವ ರಾಜ್ಯಕ್ಕೆ ಆದೇಶ ನೀಡಿದೆ? ನೋಡಿರಿ, ಅರಾವಳಿ ಬೆಟ್ಟದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ ಸ್ನೇಹಿತರೆ. ಅರಾವಳಿ ಬೆಟ್ಟಗಳಲ್ಲಿ ಅದನ್ನು ತಡೆಗಟ್ಟಲು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಯಾವ ರಾಜ್ಯಕ್ಕೆ ಆದೇಶ ಮಾಡಿದೆ ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಹರಿಯಾಣ, ಸಿ ರಾಜಸ್ಥಾನ್, ಡಿ ಪಂಜಾಬ್. ಇಲ್ಲಿ ಯಾವ ರಾಜ್ಯಕ್ಕೆ ಆದೇಶ ಮಾಡಿದ ಕೇಳಿದ ಸುಪ್ರೀಂ ಕೋರ್ಟ್? ರಾಜಸ್ಥಾನ ರಾಜ್ಯಕ್ಕೆ ಏನು ಮಾಡತ್ತಂದ್ರೆ ಆದೇಶವನ್ನು ಮಾಡೈತಿ. ಭಾರತದಲ್ಲಿ ಅತಿ ಹೆಚ್ಚು ಬೆಳ್ಳಿಯನ್ನು ಉತ್ಪಾದಿಸುವ ದೇಶ ಯಾವುದು? ರಾಜಸ್ಥಾನ್. ಭಾರತದಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿ ಪಡೆದ ತಾಮ್ರದ ಗಣಿ ಕಂಡುಬರುತ್ತೆ ಇಲ್ಲಿ ಅಂತಂದಾಗ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಯಾವುದು ಅಂತಂದಾಗ ಕೇತ್ರಿ ಯಾವ ಲೋಹಕ್ಕೆ ಪ್ರಸಿದ್ಧಿಯಾದ ಒಂದು ಗಣಿ ಅಂತ ಕೇಳಿದಾಗ ತಾಮ್ರಕ್ಕೆ ಪ್ರಸಿದ್ಧಿಯಾದ ಒಂದು ಗಣಿ. ಈ ಕೇತ್ರಿ ಎಲ್ಲಿ ಕಂಡುಬರ್ತದೆ ಅಂದಾಗ ರಾಜಸ್ಥಾನದಲ್ಲಿ ಕಂಡುಬರ್ತದೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಚಂದ್ರನ ಡಾರ್ಕ್ ಸೈಡ್ನಿಂದ ಅಥವಾ ಕಪ್ಪು ಭಾಗದಿಂದ ಮಣ್ಣನ್ನು ಮರಳಿ ತರಲು ಚಾಂಗ್ ಇ 6 ಪ್ರೋಬ್ ಅನ್ನು ಯಾವ ದೇಶ ಇತ್ತೀಚೆಗೆ ಪ್ರಾರಂಭಿಸಿದೆ? ನೋಡ್ರಿ, ಚಂದ್ರನ ಡಾರ್ಕ್ ಸೈಡ್ನಿಂದ ಮಣ್ಣನ್ನು ಮರಳಿ ಭೂಮಿಗೆ ತರಲು ಚಾಂಗ್ ಇ 6 ಪ್ರೋಬ್ ಅನ್ನು ಇತ್ತೀಚೆಗೆ ಯಾವ ದೇಶ ಪ್ರಾರಂಭಿಸಿದೆ ಅಂತ ಕ್ವಶನ್ ಕೇಳೋಣ. ಆಪ್ಷನ್ ಎ ಚೀನಾ, ಬಿ ರಷ್ಯಾ, ಸಿ ಭಾರತ, ಡಿ ಜಪಾನ್. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ? ಚೀನಾ. ಚಂದ್ರನ ಡಾರ್ಕ್ ಸೈಡ್ನಿಂದ ಮಣ್ಣನ್ನು ಭೂಮಿಗೆ ತರಲು ಚಾಂಗ್ ಇ 6 ಪ್ರೋಬ್ ಎನ್ನುವ ಒಂದು ನೌಕೆಯನ್ನು ಉಡಾವಣೆ ಮಾಡಿದ ದೇಶ ಯಾವುದು ಕೇಳಿದಾಗ ಚೀನಾ ಅಂತ ಹೇಳ್ತೀವಿ. ಚೀನಾ ನೋಡಿ. ನೆಕ್ಸ್ಟ್ ನೋಡಿ, ಯಾವ ದಿನವನ್ನು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಡೇ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಮೇ 7, ಆಪ್ಷನ್ ಬಿ ಮೇ 8, ಸಿ 9, ಡಿ ಮೇ 10 ಅಂತೇಳಿ ಆಪ್ಷನ್ ಕೊಟ್ಟಾನ ಸ್ನೇಹಿತರೆ. ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಡೇ ಅಂತೇಳಿ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದಾಗ ಮೇ 8 ವಿಶ್ವ ರೆಡ್ ಕ್ರಾಸ್ ದಿನ ಅಂತೇಳಿ ಆಚರಣೆ ಮಾಡ್ತೀವಿ, ಅಥವಾ ರೆಡ್ ಕ್ರೆಸೆಂಟ್ ಡೇ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮರಕೈಬೋ ಸರೋವರ ಯಾವ ದೇಶದಲ್ಲಿದೆ? ಇತ್ತೀಚೆಗೆ ಕಂಡುಬರುವ ಮರಕೈಬೋ ಸರೋವರ ಯಾವ ದೇಶದಲ್ಲಿದೆ ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ವೆನಿಜುವೆಲಾ, ಆಪ್ಷನ್ ಬಿ ಮೆಕ್ಸಿಕೋ, ಸಿ ಮಲೇಷಿಯಾ, ಡಿ ಉಕ್ರೇನ್ ಅಂತೇಳಿ ಕೊಟ್ಟೋಣ. ಇಲ್ಲಿ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ, ಅದು ಮರಕೈಬೋ ಸರೋವರ ಕಂಡುಬರೋದಿಲ್ಲ ಅಂತಂದಾಗ ಇದೇ ವೆನಿಜುವೆಲಾ ದೇಶದಲ್ಲಿ ಕಂಡುಬರ್ತೈತಿ. ಅದು ಮರಕೈಬೋ ಸರೋವರ. ಇಂಪಾರ್ಟೆಂಟ್ ನೆನ್ಪಿಟ್ಕೊಂಡ್ಬಿಡ್ರಿ. ನೆಕ್ಸ್ಟ್, ಜಗತ್ತಿನ ಅತ್ಯಂತ ಆಳವಾದ ಸರೋವರ ಯಾವುದಂತೇಳಿ ಭಾಳ ಸತಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಬೈಕಲ್ ಸರೋವರ. ಈ ಬೈಕಲ್ ಸರೋವರ ಯಾವ ದೇಶದಲ್ಲಿ ಕಂಡುಬರ್ತದೆ ಅಂದಾಗ ರಷ್ಯಾ ದೇಶದಲ್ಲಿ ಕಂಡುಬರ್ತೈತಿ. ಅದು ಬೈಕಲ್ ಸರೋವರ ಯಾವ ದೇಶದಲ್ಲಿ? ರಷ್ಯಾ ದೇಶದಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಜಗತ್ತಿನ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವ್ದಂದಾಗ ಸುಪೀರಿಯರ್ ಸರೋವರ. ಜಗತ್ತಿನ ಅತಿ ದೊಡ್ಡ ಸಿಹಿನೀರಿನ ಸರೋವರ ಸುಪೀರಿಯರ್ ಸರೋವರ. ಜಗತ್ತಿನ ಅತಿ ದೊಡ್ಡ ಸಿಹಿನೀರಿನ ಸರೋವರ ಅಂತ ಹೇಳ್ತೀವಿ, ಅದು ಸುಪೀರಿಯರ್ ಸರೋವರ. ಇದು ಉತ್ತರ ಅಮೇರಿಕಾ ಮತ್ತು ಕೆನಡಾ ದೇಶದ ಮಧ್ಯೆ ಕಂಡುಬರ್ತೈತಿ. ನೆಕ್ಸ್ಟ್ ನೋಡಿ, ಅಲ್ಫಾ ಪೋಲ್ಡ್ AI ಮಾದರಿಯ ಇತ್ತೀಚೆಗೆ ಯಾವ ಕಂಪನಿ ಅಭಿವೃದ್ಧಿಪಡಿಸಿದೆ? ಅಂದರೆ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸ್ ಅಂತೇಳಿ
ಇದನ್ನು ಅಭಿವೃದ್ಧಿ ಆಲ್ಫಾ ಫೋಲ್ಡ್ ಅನ್ನೋದು ಒಂದು AI ಮಾದರಿಯ ಒಂದು ತಂತ್ರಜ್ಞಾನ. ಇದನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಮೈಕ್ರೋಸಾಫ್ಟ್, ಬಿ ಗೂಗಲ್, ಸಿ ಮೆಟಾ, ಡಿ ಅಮೆಜಾನ್ ಅಂತೇಳಿ. ಇದು ಆಲ್ಫಾ ಫೋಲ್ಡ್ ಎಂಬ ಒಂದು AI ಮಾದರಿಯ ಒಂದು ತಂತ್ರಜ್ಞಾನವನ್ನು ಕಂಡುಹಿಡಿದ ಸಂಸ್ಥೆ ಯಾವುದು ಅಂದಾಗ ಗೂಗಲ್ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ ಗೂಗಲ್. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಭಾರತ ಯಾವ ದೇಶದೊಂದಿಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ಗಳಿಗೆ ವೀಸಾ ಮನ್ನಾ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇತ್ತೀಚೆಗೆ ಭಾರತ ಯಾವ ದೇಶದೊಂದಿಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ಗಳಿಗೆ ವೀಸಾ ಮನ್ನಾ, ಇಂಪಾರ್ಟೆಂಟ್ ವೀಸಾ ಮನ್ನಾ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಇಟಲಿ ಕೊಟ್ಟಣ, ಬಿ ಪೋಲೆಂಡ್ ಅಂತ ಕೊಟ್ಟಣ, ಸಿ ಗ್ರೀಸ್ ಅಂತ ಕೊಟ್ಟಣ, ಡಿ ಮೊಲ್ಡೋವಾ ಅಂತ ಕೊಟ್ಟಣ. ಇಲ್ಲಿ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ, ಮೊಲ್ಡೋವಾ. ಹೌದಾ? ಈ ದೇಶದೊಂದಿಗೆ ಇತ್ತೀಚೆಗೆ ಭಾರತ ಏನು ಮಾಡೈತಿ, ವೀಸಾ ಮನ್ನಾ ಒಪ್ಪಂದವನ್ನು ಮಾಡಿಕೊಂಡೈತಿ. ಅದರೊಂದಿಗೆ ಮೊಲ್ಡೋವಾ ದೇಶದೊಂದಿಗೆ. ನೆಕ್ಸ್ಟ್ ನೋಡಿ, ಹವಳದ ಬ್ಲೀಚಿಂಗ್ನಿಂದಾಗಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆಂಡ್ರೋಟ್, ಕಿಲ್ತಾನ್ ಮತ್ತು ಕಲ್ಪೇನಿಯಾ ದ್ವೀಪಗಳು ನೋಡ್ರಿ. ಆಂಡ್ರೋಟ್, ಕಿಲ್ತಾನ್ ಮತ್ತು ಕಲ್ಪೇನಿಯಾ ದ್ವೀಪಗಳು ಭಾರತದ ಯಾವ ಪ್ರದೇಶದಲ್ಲಿವೆ ಅಂತೇಳಿ ಕ್ವಶನ್ ಕೇಳ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ. ಆಂಡ್ರೋಟ್, ಕಿಲ್ತಾನ್, ಕಲ್ಪೇನಿ ದ್ವೀಪಗಳು ಭಾರತದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತೇಳಿ ಕ್ವಶನ್ ಕೇಳೋಣ. ಎದಕ್ಕೆ ಪ್ರಸಿದ್ಧಿಯು ಹವಳದ ಬ್ಲೀಚಿಂಗ್ನಿಂದ ಪ್ರಸಿದ್ಧಿಯನ್ನು ಪಡೆದುಕೊಂಡವ, ಎಲ್ಲಿ ಕಂಡುಬರ್ತದೆ ಕ್ವಶನ್ ಕೇಳೋಣ. ಆಪ್ಷನ್ ಎ ತಮಿಳುನಾಡು, ಬಿ ಲಕ್ಷದ್ವೀಪ, ಸಿ ಅಂಡಮಾನ್ ನಿಕೋಬಾರ, ಡಿ ಕೇರಳ ಅಂತ ಕೊಟ್ಟಾನ. ಇಲ್ಲಿ ಯಾವ ಸಮುದ್ರದಲ್ಲಿ ಕಂಡುಬರ್ತದೆ ಕೇಳಿದಾಗ ಲಕ್ಷದ್ವೀಪ ಸಮುದ್ರದಲ್ಲಿ ಕಂಡುಬರ್ತವೆ ನೋಡಿ ಸ್ನೇಹಿತರೆ. ಯಾವುವು? ಆಂಡ್ರೋಟ, ಕಿಲ್ತಾನ, ಕಲ್ಬೇನಿ ಯಾವುದಕ್ಕೆ ಪ್ರಸಿದ್ಧಿಗೆ? ಹವಳದ ಬ್ಲೀಚಿಂಗ್ಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡವ. ಇವು ಎಲ್ಲಿ ಕಂಡುಬರ್ತಂತ ಲಕ್ಷದ್ವೀಪ ಸಮುದ್ರದಲ್ಲಿ ಕಂಡುಬರ್ತವ. ಇದು ಅರಬ್ಬಿ ಸಮುದ್ರದ ಒಂದು ಭಾಗ ಅಂತ ಹೇಳ್ತೀವಿ. ನೆಕ್ಸ್ಟ್, ಜ್ವಾಲಾಮುಖಿಯಿಂದ ಕೂಡಿದ ದ್ವೀಪಗಳು ಯಾವ ಭಾರತಕ್ಕೆ ಕೇಳಿದಾಗ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಎದರಿಂದ ಮಾಡಲ್ಪಟ್ಟಿವೆ ಅಂತಂದ್ರೆ ಜ್ವಾಲಾಮುಖಿಯಿಂದ ಮಾಡಲ್ಪಟ್ಟಿವೆ. ಇಂಪಾರ್ಟೆಂಟ್. ಅತಿ ಹೆಚ್ಚು ಮುತ್ತು ಹವಳಗಳನ್ನು ರಫ್ತು ಮಾಡುವ ರಾಜ್ಯ ಯಾವುದಂದ್ರೆ ತಮಿಳುನಾಡು. ಅತಿ ಹೆಚ್ಚು ಮುತ್ತು ಹವಳಗಳನ್ನು ರಫ್ತು ಮಾಡುವ ರಾಜ್ಯ ತಮಿಳುನಾಡು ನೋಡಿರಿ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ವಿಶ್ವ ಹೈಡ್ರೋಜನ್ ಶೃಂಗಸಭೆ ಮತ್ತು ಪ್ರದರ್ಶನ 2024 ಎಲ್ಲಿ ನಡೆಯಿತು? ಯಾವುದು? ಇತ್ತೀಚೆಗೆ ವಿಶ್ವ ಹೈಡ್ರೋಜನ್ ಶೃಂಗಸಭೆ ಮತ್ತು ಪ್ರದರ್ಶನ 2024. ಹೌದಾ? ಇತ್ತೀಚೆಗೆ ಹೈಡ್ರೋಜನ್ ಶೃಂಗಸಭೆ ಮತ್ತು ಪ್ರದರ್ಶನ 2024 ಎಲ್ಲಿ ನಡೆಯಿತು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಲಂಡನ್, UK ಅಂತ ಕೊಟ್ಟಣ, ಬಿ ಮಾಸ್ಕೋ ರಷ್ಯಾ, ಫ್ರಾನ್ಸ್ನ ಪ್ಯಾರಿಸ್, ನೆದರ್ಲ್ಯಾಂಡ್ನ ರೋಟರ್ಡ್ಯಾಮ್ ಅಂತ ಕೊಟ್ಟಣ. ಎಲ್ಲಿ ನಡೀತಿದ್ದು ಕೇಳಿದಾಗ ವಿಶ್ವ ಹೈಡ್ರೋಜನ್ ಶೃಂಗಸಭೆ 2024 ಕೇಳಿದಾಗ ನೆದರ್ಲ್ಯಾಂಡ್ನ ರೋಟರ್ಡ್ಯಾಮ್ನಲ್ಲಿ ನಡೀತು ನೋಡಿ ಸ್ನೇಹಿತರೆ. ನೆದರ್ಲ್ಯಾಂಡ್ನ ರೋಟರ್ಡ್ಯಾಮ್ನಲ್ಲಿ ನಡೀತದೆ. ಯಾವುದು? ವಿಶ್ವ ಹೈಡ್ರೋಜನ್ ಶೃಂಗಸಭೆ ನಡೀತದೆ ಹೇಳ್ತೀವಿ ಅಲ್ಲಿ ನೆದರ್ಲ್ಯಾಂಡ್ನ ರೋಟರ್ಡ್ಯಾಮ್. ಇದೇ ನೆದರ್ಲ್ಯಾಂಡ್ನಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಕಂಡುಬರ್ತೈತಿ. ಯಾವುದಂದ್ರೆ ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಕಂಡುಬರ್ತೈತಿ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸಾರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಇಂಪಾರ್ಟೆಂಟ್ ಸ್ನೇಹಿತರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರ್ತೈತಿ ನ್ಯಾಷನಲ್ ಪಾರ್ಕ್ ಸಾರಿಸ್ಕಾ ಹುಲಿ ಸಂರಕ್ಷಣಾ ಪ್ರದೇಶ ಎಲ್ಲಿ ಕಂಡುಬರ್ತೈತಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಗುಜರಾತ್, ಬಿ ಹರಿಯಾಣ, ಸಿ ರಾಜಸ್ಥಾನ್, ಡಿ ಕರ್ನಾಟಕ ಅಂತೇಳಿ. ಸಾರಿಸ್ಕಾ ಹುಲಿ ಸಂರಕ್ಷಣಾ ಪ್ರದೇಶ ಎಲ್ಲಿ ಕಂಡುಬರ್ತೈತೆ ಅಂದಾಗ ಇದೇ ರಾಜಸ್ಥಾನದಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ. ಯಾವುದು? ಸಾರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶ. ರಣತಂಬೂರು ನ್ಯಾಷನಲ್ ಪಾರ್ಕ್ ಸಹ ಇದೇ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ರಣತಂಬೂರು ನ್ಯಾಷನಲ್ ಪಾರ್ಕ್, ಸಾರಿಸ್ಕಾ ನ್ಯಾಷನಲ್ ಪಾರ್ಕ್ ಕಂಡುಬರೋದಿಲ್ಲ ಅಂತಂದಾಗ ಇದೇ ರಾಜಸ್ಥಾನದಲ್ಲಿ ಕಂಡುಬರುತ್ತೆ ನೋಡಿ. ಇಂಪಾರ್ಟೆಂಟ್. ನೆಕ್ಸ್ಟ್, ಯಾವ ಸಶಸ್ತ್ರ ಪಡೆ ಇತ್ತೀಚೆಗೆ ಉತ್ತರ ಸಿಕ್ಕಿಂನಲ್ಲಿ ಆಪರೇಷನ್ ಸದ್ಭಾವನವನ್ನು ಆಪರೇಷನ್ ಸದ್ಭಾವನವನ್ನು ಪ್ರಾರಂಭಿಸಿದೆ? ಯಾವ ಸಶಸ್ತ್ರ ಪಡೆ ಇತ್ತೀಚೆಗೆ ಉತ್ತರ ಸಿಕ್ಕಿಂನಲ್ಲಿ ಆಪರೇಷನ್ ಸದ್ಭಾವನವನ್ನು ಪ್ರಾರಂಭಿಸಿದೆ? ಯಾವ್ದು ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಭಾರತೀಯ ಸೇನೆ, ಬಿ ಭಾರತೀಯ ನೌಕಾಪಡೆ, ಸಿ ಸಶಸ್ತ್ರ ಸೀಮಾಬಲ, ಡಿ ಭಾರತೀಯ ವಾಯುಪಡೆ.
ಇಲ್ಲಿ ಉತ್ತರ ಸಿಕ್ಕಿಂ ಆಪರೇಷನ್ ಸದ್ಭಾವನಾ ಅದ. ಇಲ್ಲಿ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ, ಭಾರತೀಯ ಸೇನೆ ನೋಡಿ. ಭಾರತೀಯ ಸೇನೆ ಇತ್ತೀಚೆಗೆ ಉತ್ತರ ಸಿಕ್ಕಿಂನಲ್ಲಿ ಆಪರೇಷನ್ ಸದ್ಭಾವನವನ್ನು ಪ್ರಾರಂಭ ಮಾಡಿದೆ ಸ್ನೇಹಿತರೆ. ಇಂಪಾರ್ಟೆಂಟ ನೆನ್ಪಿಟ್ಕೊಳ್ಳಿ. ಇದು SSB ಅಂತ ಬರ್ತೈತಿ. SSB ಭಾರತ ಮತ್ತು ನೇಪಾಳ ಮತ್ತು ಭೂತಾನದ ಮಧ್ಯೆ ಗಡಿಯನ್ನು ಕಾಯುವ ಯೋಧರು ಇವರು SSBಗಳು. ಸಶಸ್ತ್ರ ಸೀಮಾ ಬಲ ಅಂತ ಕರಿತೀವಿ. ಭಾರತ ಮತ್ತು ನೇಪಾಳ ಭೂತಾನದ ಮಧ್ಯೆ ಗಡಿಯನ್ನು ಕಾಯುವ ಯೋಧರು ಇವರು SSBಗಳು. ಇಂಪಾರ್ಟೆಂಟಾಗಿ ಗೊತ್ತಿರಲಿ. ಇಲ್ಲಿ ಆನ್ಸರ್ ಯಾವುದಂದ್ರೆ ಭಾರತೀಯ ಸೇನೆ ಅಂತೇಳಿ ಆನ್ಸರ್ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ನೋಡಿ, ಇಂಪಾರ್ಟೆಂಟ್ ಇದು, ಕದರ್ ಬುಡಕಟ್ಟುಗಳು ಮುಖ್ಯವಾಗಿ ಭಾರತದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತಾರೆ? ಕದರ್ ಬುಡಕಟ್ಟು ಜನಾಂಗ ಭಾರತದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತಾರೆ ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಈಶಾನ್ಯ ಭಾರತ, ಬಿ ದಕ್ಷಿಣ ಭಾರತ, ಪಶ್ಚಿಮ ಘಟ್ಟಗಳು, ಡಿ ಉತ್ತರ ಭಾರತ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಕದರ್ ಬುಡಕಟ್ಟು ಜನಾಂಗಗಳು ಕಂಡುಬರುವ ಪ್ರದೇಶ ಯಾವುದು? ದಕ್ಷಿಣ ಭಾರತದಲ್ಲಿ ಕಂಡುಬರ್ತಾರೆ ನೋಡಿ ಸ್ನೇಹಿತರೆ. ದಕ್ಷಿಣ ಭಾರತದಲ್ಲಿ ಕದರ್ ಬುಡಕಟ್ಟು ಜನಾಂಗ ದಕ್ಷಿಣ ಭಾರತದ ಯಾವ ರಾಜ್ಯಗಳಲ್ಲಿ ಕೇಳಿದಾಗ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ಕಂಡುಬರ್ತಾರೆ ಇವರು. ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗ ಇತ್ತೀಚೆಗೆ ಕೇಳಿದಾಗ ಕದರ್ ಬುಡಕಟ್ಟು ಜನಾಂಗ ಎದಕ್ಕೆ ಪ್ರಸಿದ್ಧಿ, ಯಾಕೆ ಶೂನ್ಯ ಆಗೋದು ಕೇಳಿದಾಗ ಇತ್ತೀಚೆಗೆ ಆನೆಗಳ ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿರುವ ಸುದ್ದಿಯನ್ನು ನಾವು ಕೇಳ್ತೀವಿ. ಅದು ಕದರ್ ಬುಡಕಟ್ಟು ಜನಾಂಗದ ಜನರು. ಅದ ಇಂಪಾರ್ಟೆಂಟ್. ಕದರ್ ಬುಡಕಟ್ಟು ಜನಾಂಗ ಎಲ್ಲಿ ಕಂಡುಬರ್ತದೆ ಅಂದಾಗ ತಮಿಳುನಾಡು ಒಂದು ಕೇರಳ ರಾಜ್ಯದಲ್ಲಿ ಕಂಡುಬರ್ತಾರೆ. ಭಾರತ ಯಾವ ಭಾಗದಲ್ಲಿ ಕಂಡುಬರ್ತದೆ ಕೇಳಿದಾಗ ದಕ್ಷಿಣ ಭಾರತದಲ್ಲಿ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ವಿಶ್ವ ಅತಿ ಎತ್ತರದ ಸ್ಪರ್ಧೆ ಪೋಲ್ ಅನ್ನು ಯಾವ ದೇಶ ತೆರೆಯಲಾಗಿದೆ? ಇತ್ತೀಚೆಗೆ ವಿಶ್ವದ ಅತಿ ಎತ್ತರದ ಸ್ಪರ್ಧೆಯ ಪೋಲನ್ನು ಯಾವ ದೇಶದಲ್ಲಿ ತೆರೆಯಲಾಗಿದೆ ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಇಂಪಾರ್ಟೆಂಟ. ಆಪ್ಷನ್ ಎ ನೇಪಾಳ, ಬಿ ಮಯನ್ಮಾರ, ಸಿ ಭೂತಾನ, ಡಿ ಬಾಂಗ್ಲಾದೇಶ. ಅದು ವಿಶ್ವದ ಅತಿ ಎತ್ತರದ ಸ್ಪರ್ಧೆಯ ಪೋಲ್ ಇತ್ತೀಚೆಗೆ ಯಾವ ದೇಶದಲ್ಲಿ ಅಂತಂದಾಗ ನಿರ್ಮಿಸಲಾಗಿದೆ, ತೆರೆಯಲಾಗಿದೆ ಅಂತ ಕೇಳಿದಾಗ ನೋಡಿ ಇಂಪಾರ್ಟೆಂಟ. ನೋಡಿ ಸ್ನೇಹಿತರೆ, ಯಾವ ದೇಶದಲ್ಲಿ ತೆರೆಯಲಾಗಿದೆ ಅಂತ ಕೇಳಿದಾಗ ಭೂತಾನ್ ದೇಶದಲ್ಲಿ ಈ ಪೋಲನ್ನು ತೆರೆಯಲಾಗಿದೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ. ವಿಶ್ವದ ಅತಿ ಎತ್ತರದ ಸ್ಪರ್ಧೆ ಪೋಲ್ ಎಲ್ಲಿ ಕಂಡುಬರ್ತದೆ? ಭೂತಾನ ದೇಶದಲ್ಲಿ ಕಂಡುಬರ್ತದೆ ನೋಡಿ ಸ್ನೇಹಿತರೆ, ಭೂತಾನ್ ದೇಶದಲ್ಲಿ. ನೆಕ್ಸ್ಟ್, ಇತ್ತೀಚೆಗೆ ಯಾವ ಭಾರತೀಯನು ಮೊದಲ ಭಾರತೀಯ ಬಾಹ್ಯಾಕಾಶ ಪ್ರವಾಸಿಯಾಗಿಯೂ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ? ಅಂದರೆ ಇತ್ತೀಚೆಗೆ ಬಾಹ್ಯಾಕಾಶ ಪ್ರವಾಸ ಮಾಡಿದ ಭಾರತದ ಮೊದಲ ವ್ಯಕ್ತಿ ಬಾಹ್ಯಾಕಾಶ ಪ್ರವಾಸಿಗ ಯಾರು? ಇತ್ತೀಚೆಗೆ ಏನು ಮಾಡಪ್ಪ ಅಂತಂದಾಗ ಬ್ಲೂ ಒರಿಜಿನ್ ಎಂಬ ಒಂದು ಸಂಸ್ಥೆಯಿಂದ ಪ್ರವಾಸವನ್ನು ಕೈಗೊಂಡಾರೆ ಬಾಹ್ಯಾಕಾಶಕ್ಕೆ. ಅವರು ಭಾರತದ ಮೊದಲ ವ್ಯಕ್ತಿ. ಅವರು ಯಾರಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಅಶ್ವತೋಷ್ ಶರ್ಮಾ, ಬಿ ಗೋಪಿ ತೋಟ್ಕರ್, ಸಿ ಅಖಿಲೇಶ್ ಗುಪ್ತಾ, ಡಿ ಬಲರಾಮ್ ಭಾರ್ಗವ್ ಅಂತೇಳಿ. ಇಲ್ಲಿ ಭಾರತದ ಮೊದಲ ಬಾಹ್ಯಾಕಾಶ ಪ್ರವಾಸಿಗ ಯಾರು ಅಂತ ಕೇಳಿದಾಗ ಗೋಪಿ ತೋಟ್ಕರ್ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಇವರು ಕರ್ನಾಟಕ ರಾಜ್ಯದವರು. ಇವರು ಗೋಪಿ ತೋಟ್ಕರ್ ಅವರು ಭಾರತದ ಮೊದಲ ಬಾಹ್ಯಾಕಾಶ ಪ್ರವಾಸಿಗ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ವಿಶ್ವ ಹಸಿವು ದಿನ 2024 ಥೀಮ್ ಏನು ಅಂದ್ರೆ ಘೋಷವಾಕ್ಯ ಏನು? ವಿಶ್ವ ಹಸಿವು ದಿನ 2024 ಥೀಮ್ ಏನು? ಆಪ್ಷನ್ ಎ ಪ್ರವರ್ಧಮಾನಕ್ಕೆ ಬರುತ್ತಿರುವ ತಾಯಂದಿರು, ಪ್ರವರ್ಧಮಾನಕ್ಕೆ ಬರುತ್ತಿರುವ ಜಗತ್ತು ಅಂತೇಳಿ. ಆಪ್ಷನ್ ಎ ಶೂನ್ಯ ಹಸಿವಿಲ್ಲದ ಜಗತ್ತು, ಯಾರನ್ನು ಹಿಂದೆ ಬಿಡಬೇಡಿ, ನಮ್ಮ ಆಹಾರವನ್ನು ಆನ್ಲೈನ್ ಮಾಡಿ. ಹೌದಾ? ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ. ಪ್ರವರ್ಧಮಾನಕ್ಕೆ ಬರುತ್ತಿರುವ ತಾಯಂದಿರು, ಪ್ರವರ್ಧಮಾನಕ್ಕೆ ಬರುತ್ತಿರುವ ಜಗತ್ತು ಅಂತೇಳಿ ಆನ್ಸರ್ ಆಗುತ್ತೆ ನೋಡಿ ಸ್ನೇಹಿತರೆ. 2024 ಹಸಿವು ದಿನದ ಥೀಮ್ ಇದು. ಪ್ರವರ್ಧಮಾನಕ್ಕೆ ಬರುತ್ತಿರುವ ತಾಯಂದಿರು, ಪ್ರವರ್ಧಮಾನಕ್ಕೆ ಬರುತ್ತಿರುವ ಜಗತ್ತು ಅಂತೇಳಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಇತ್ತೀಚೆಗೆ ಭಯೋತ್ಪಾದನೆ ನಿಗ್ರಹ ಕುರಿತು ಭಾರತ ಜಪಾನ್ ಜಂಟಿ ವರ್ಕಿಂಗ್ ಗ್ರೂಪನ್ನು 6ನೇ ಸಭೆಯಲ್ಲಿ ನಡೆಸಿತು. ನೋಡ್ರಿ,
ಇತ್ತೀಚೆಗೆ ಭಯೋತ್ಪಾದನೆ ನಿಗ್ರಹದ ಕುರಿತು ಭಾರತ ಮತ್ತು ಜಂಟಿ ವರ್ಕಿಂಗ್ ಗ್ರೂಪ್ 6ನೇ ಸಭೆ ಇತ್ತೀಚೆಗೆ ಯಾವ ನಗರದಲ್ಲಿ ನಡೆಯಿತು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ನವದೆಹಲಿ, ಬಿ ಹೈದರಾಬಾದ್, ಸಿ ಚೆನ್ನೈ, ಡಿ ಬೆಂಗಳೂರು ಅಂತೇಳಿ. ಇಲ್ಲಿ ಆನ್ಸರ್ ಯಾವುದು ಅಂದಾಗ ನವದೆಹಲಿಯಲ್ಲಿ ಈ 6ನೇ ಸಭೆ ನಡೀತದೆ ನೋಡಿ ಸ್ನೇಹಿತರೆ. ಜಪಾನ್ ಮತ್ತು ಭಾರತ ಜಂಟಿ ವರ್ಕಿಂಗ್ ಸಭೆ ಇಲ್ಲಿ ನಡೀತದ 6ನೇ ಸಭೆ ದೆಹಲಿಯಲ್ಲಿ ನಡೀತೈತಿ. ಎದಕ್ಕೆ ಸಂಬಂಧಪಟ್ಟದನ್ನ ಭಯೋತ್ಪಾದನೆಯನ್ನು ನಿಗ್ರಹ ಮಾಡಲು ಸಂಬಂಧಿಸಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಇತ್ತೀಚೆಗೆ ಯಾವ ವೈದ್ಯಕೀಯ ಸಂಸ್ಥೆ WHO ಆರೋಗ್ಯ ಪ್ರಚಾರಕ್ಕಾಗಿ ಇತ್ತೀಚೆಗೆ ಯಾವ ವೈದ್ಯಕೀಯ ಸಂಸ್ಥೆ WHO ಆರೋಗ್ಯ ಪ್ರಚಾರಕ್ಕಾಗಿ 2024 ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಗೆದ್ದಿದೆ? ನೋಡಿರಿ, 2024 ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಗೆದ್ದ ಸಂಸ್ಥೆ ಯಾವುದು? ಇಂಪಾರ್ಟೆಂಟ. ಆಪ್ಷನ್ ಎ ನಿಮಾನ್ಸ್ ಬೆಂಗಳೂರು, ಬಿ KGMU ಲಕ್ನೋ, ಸಿ AIIMS ದೆಹಲಿ, ಡಿ CMS ವೆಲ್ಲೂರು. ಇಲ್ಲಿ ಆನ್ಸರ್ ಯಾವ್ದು ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ. 2024 ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದ ಯಾವ್ದನಾಗ ನಿಮಾನ್ಸ್ ಬೆಂಗಳೂರು. ಹಾಗೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಸ್ಥಾಪನೆ 1948. WHO ಸ್ಥಾಪನೆ ಆಗುತ್ತೆ 1948ರಲ್ಲಿ. ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿ ಕಂಡುಬರ್ತೈತಿ. ಇದರದ್ದು WHOದ ಕೇಂದ್ರ ಕಚೇರಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್, ಗೊತ್ತಿರಲಿ ಸ್ನೇಹಿತರೆ. ಹೌದಾ? ಜೂನ್ 14 ಯಾವ ದಿನ ಆಚರಣೆ ಮಾಡ್ತೀವಿ ಅಂತ ಕೇಳಿದಾಗ ಜೂನ್ 14 ವಿಶ್ವ ರಕ್ತದಾನಿಗಳ ದಿನ ಅಂತ ಕರಿತೀವಿ. ವಿಶ್ವ ರಕ್ತದಾನಿಗಳ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಜೂನ್ 14. ಇಂಪಾರ್ಟೆಂಟ. ಜೂನ್ 12 ಏನಂತ ಆಚರಣೆ ಮಾಡ್ತೀವಿ ಅಂತ ವಿಶ್ವ ಬಾಲ ಕಾರ್ಮಿಕ ನಿಷೇಧ ದಿನ ಅಂತ ಆಚರಣೆ ಮಾಡ್ತೀವಿ. ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ದಿನ ಅಂತ ಯಾವಾಗ ಆಚರಣೆ ಮಾಡ್ತೀವಿ ಅಂದಾಗ ಜೂನ್ 12. ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಬಂದಿದ್ದು 1986ರಲ್ಲಿ. ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಬಂದಿದ್ದು 1976ರಲ್ಲಿ. ಕನಿಷ್ಠ ಕೂಲಿ ಕಾಯ್ದೆ ಬಂದಿದ್ದು 1948ರಲ್ಲಿ. ಕನಿಷ್ಠ ಕೂಲಿ ಕಾಯ್ದೆ ನೋಡ್ರಿ. ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಬಂದಿದ್ದು 1986ರಲ್ಲಿ. ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಬಂದಿದ್ದು 1976ರಲ್ಲಿ. ಹೌದಾ? ನೆಕ್ಸ್ಟ್ 1948ರಲ್ಲಿ ಕನಿಷ್ಠ ಕೂಲಿ ಕಾಯ್ದೆ. ವರದಕ್ಷಿಣೆ ಕಾಯ್ದೆ ಬಂದಿದ್ದು 1961ರಲ್ಲಿ. ವರದಕ್ಷಿಣೆ ಕಾಯ್ದೆ ಬರ್ತದೆ ಸ್ನೇಹಿತರೆ 1961ರಲ್ಲಿ. ಬಾಲ ಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡುವುದು ಯಾವುದು ವಿಧಿ ಅಂತ ಕೇಳಿದಾಗ 24ನೇ ವಿಧಿ. ಜೀತ ಪದ್ಧತಿಯನ್ನು ನಿಷೇಧ ಮಾಡುವುದು ವಿಧಿ ಯಾವುದಂದ್ರೆ 23ನೇ ಸಂವಿಧಾನದ ವಿಧಿ. ಈ ಮೂಲಭೂತ ಹಕ್ಕುಗಳಲ್ಲಿ ಕಂಡು ಬರ್ತವೆ ಸ್ನೇಹಿತರೆ. ಇಂಪಾರ್ಟೆಂಟ. ನೆಕ್ಸ್ಟ್ ನೋಡಿ, ಹೌದಾ? ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ. ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಅಂತ ಅನೈಮುಡಿ ಅಂತೇಳಿ. ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಕೇಳಿದಾಗ ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ. ಈ ಕೇರಳ ರಾಜ್ಯದಲ್ಲಿ ಯಾಲಕ್ಕಿ ಬೆಟ್ಟಗಳು ಅಥವಾ ಕಾಡಮಮ್ಮು ಬೆಟ್ಟಗಳು ಕಂಡುಬರ್ತವೆ. ಭಾರತ ಅತ್ಯಂತ ದಕ್ಷಿಣಕ್ಕಿರುವ ಬೆಟ್ಟಗಳು ಯಾವುದಂದ್ರೆ ಕಾಡಮಮ್ಮ ಬೆಟ್ಟಗಳು. ಈ ಕಾಡಮಮ್ಮ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡುಬರ್ತವೆ ಅಂದಾಗ ಕೇರಳ ರಾಜ್ಯದಲ್ಲಿ ಕಂಡುಬರ್ತವೆ. ಅನೈಮುಡಿ ಶಿಖರ ಸಹ ಎಲ್ಲಿ ಕಂಡುಬರ್ತದೆ ಅಂದರೆ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ದಕ್ಷಿಣ ಭಾರತ ಅತ್ಯಂತ ಎತ್ತರವಾದ ಶಿಖರ ಅಂತೇಳಿ ಕರೆಸಿಕೊಳ್ತದೆ ಸ್ನೇಹಿತರೆ. ಥ್ಯಾಂಕ್ ಯು. ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.